ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಶಂಕರಲಿಂಗ ಸರ್ಕಲ್ನಲ್ಲಿ ರಬಕವಿ ಮಹಿಷವಾಡಿಗೆ ಬ್ರಿಡ್ಜ್ ಕಾಮಗಾರಿ ವಿಳಂಬ ನೀತಿ ಖಂಡಿಸಿ 5ನೇ ದಿನಕ್ಕೆ ಕಾಲಿಟ್ಟ ಧರಣಿ ಉಪವಾಸ ಸತ್ಯಾಗ್ರಹದಲ್ಲಿ ಮಾತನಾಡಿದರು. ರಬಕವಿ ಮಹಿಷವಾಡಿಗೆ ಬ್ರಿಡ್ಜ್ ಕಾಮಗಾರಿ 10 ವರ್ಷಗಳಿದ್ರೂ ಕೂಡ ಇನ್ನೂ ಕಾಮಗಾರಿ ಸಂಪೂರ್ಣಗೊಂಡಿಲ್ಲ. ಇದಕ್ಕೆ ನೇರವಾಗಿ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ನೇರ ಕಾರಣ. ರಬಕವಿ ಮಹಿಷವಾಡಿಗೆ ಬ್ರಿಡ್ಜ್ ಕಾಮಗಾರಿಯನ್ನ ಸುಮಾರು 10 ಬಾರಿ ಭೇಟಿ ಕೊಟ್ಟು ಪರಿಶೀಲಿಸಿದ್ದೀವಿ ಮತ್ತು ಅಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ದೇನೆ. ಅಧಿಕಾರಿಗಳ ಬೇಜವಾಬ್ದಾರಿತನದಿಂದಲೇ ಈ ಕಾಮಗಾರಿ ಇವತ್ತು ವಿಳಂಬಕ್ಕೆ ಕಾರಣವಾಗಿದೆ. ಬೆಳಗಾವಿ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆಗೆ ಮಹತ್ವವಾದ ಯೋಜನೆ ರಬಕವಿ ಮಹಿಷವಾಡಿಗೆ ಬ್ರಿಡ್ಜ್. ಇದು ಸಂಬಂಧಗಳನ್ನು ಬೆಳೆಯುವ ಮಹತ್ವವಾದ ಯೋಜನೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕಾಮಗಾರಿಯನ್ನ ಪ್ರಾರಂಭ ಮಾಡಿ ಆದಷ್ಟು ಬೇಗ ಕಾಮಗಾರಿಯನ್ನ ಪೂರ್ಣಗೊಳಿಸಬೇಕು ಅಂತ ನಾನು ಸರ್ಕಾರಕ್ಕೆ ಆಗ್ರಹಿಸುತ್ತೇನೆ ಅಂತ ತೇರದಾಳ ಶಾಸಕ ಸಿದ್ದು ಸವದಿ ಹೇಳಿದ್ದಾರೆ. ಬಾಪೂರಿ ಅವರು ಹಾಗೂ ಸಂಜು ಅಮ್ಮಣಿಗೆ ಅವರು, ಬಾಣಕಾರ ಅವರು ಹಾಗೂ ಒಟ್ಟಾರೆಯಾಗಿ ಪ್ರಭು ಪೂಜಾರಿ, ಸಂಜು ಜಗ್ಗಿ ಒಟ್ಟಾರೆಯಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪಕ್ಷಾತೀತ ಹೋರಾಟ ಬಹಳ ಒಳ್ಳೆಯ ನಿರ್ಧಾರ ತಗೊಂಡು ಕೂತಿದ್ದಾರೆ. ಮತ್ತು ಕಾಯುವುದು ಅಂದ್ರೆ ಒಂದು ಮಿತಿ ಇರ್ತದೆ. ಯಾವಾಗೋ ಮುಗಿಬೇಕಾಗಿದ್ದ ಬ್ರಿಡ್ಜ್ ಇನ್ನೂವರೆಗೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಉಳಿದದ. ಮಾಡೋ ಪ್ರಯತ್ನ ಸಾಕಷ್ಟು ಮಾಡಿದ್ದಾರೆ ಹೋರಾಟಗಾರರು. ಮಂತ್ರಿಗಳನ್ನು 2-3 ಸಲ ಕರ್ಕೊಂಡ್ ಬಂದಾರು. ನಾವು ಸಹಿತ 3-4 ಸಲ ಅಲ್ಲಿ ಹೋಗಿದ್ದೀವಿ. ಇಷ್ಟೆಲ್ಲ ಆದ್ರೂ ಸಹಿತ ಯಾವುದೋ ಕಾರಣಕ್ಕಾಗಿ ಕೆಲಸಕ್ಕೆ ಒತ್ತಡ ಕೊಡ್ಲಾರ್ದ ಅದು ನಿಧಾನಗತಿಯಲ್ಲಿ ಆಗಿರೋದ್ರ ಮುಖಾಂತರ ಇನ್ನೂ ಅಪ್ ಡನ್ ಆಗ್ಯದ. ನಾನು ವಿಶೇಷವಾಗಿ ಯಾರ ಮ್ಯಾಗ ಆರೋಪ ಮಾಡಂಗಿಲ್ಲ. ನಮ್ಮ ಮೇಲೆ ಅವ್ರು ಮಾಡೋದು, ಅವ್ರ ಮ್ಯಾಗ ನಾವು ಮಾಡೋದು. ಮೊದಲ ಅವ್ರು ಬರ್ದಾರ ಪದ ಅಸಂವಿಧಾನಿಕ ಪದ ಬಳಸಬೇಡಿ, ವೈಯಕ್ತಿಕ ನಿಂದನೆ ಚಾರಿತ್ರವೇದೆ ಮಾಡಬೇಡ ಅಂತ ಬರ್ದಾರ. ಅದಕ್ಕೆ ಯಾರು ಬೆಲೆ ಕೊಡ್ಲಿಕ್ಕೆ ಬಿಡೋಲ್ಲ, ನಾವರೇ ಬೆಲೆ ಕೊಡ್ಬೇಕಲ್ಲ. ಅದರಿಂದ ವಿಶೇಷವಾಗಿ ನಾ ಯಾರ ಮ್ಯಾಗ ಆರೋಪ ಮಾಡ್ಲಾಕ್ ಹೋಗುದಿಲ್ಲ. ನಾವು 17ರೊಳಗ ಮಂಜೂರಿ ಆದಾಗ ತಕ್ಷಣ ಚುನಾವಣೆ ಬಂದಾಗ ಆ ಕೆಲಸಕ್ಕೆ ಚಾಲನೆ ಕೊಟ್ಟಿದ್ದಿಲ್ಲ. ಅದಾದ ನಂತರ ನನಗ ಇವರೇ ಎಲ್ಲ ಹಿರಿಯರು, ವಿಶೇಷವಾಗಿ ಗಣಪತಿ ಹಜಾರೆ ಅವರು ಸಹಿತ ಬಹಳ ಒತ್ತಡ ಮಾಡ್ತಿದ್ರು. ಇವರೆಲ್ಲರೂ ನೀವು ಮಾಡಿಸ್ರಿ, ಚಲೋ ಮಾಡಿಸ್ರಿ ಅಂದ್ರ ನಾನು ಇವು ವೇಣುಗೋಪಾಲ ಕಾಂಟ್ರಾಕ್ಟರ್ ಅವ್ರು ಕೂಡ ಸಾಕಷ್ಟು ಕಾಂಟ್ರಾಕ್ಟ್ ಪರವಾಗಿರ್ತಕ್ಕಂಥ ಮ್ಯಾನೇಜರು ಫೋನ್ ಹಚ್ಚಿ ಸಾಕಷ್ಟು ವಾದ ವಿವಾದ ಮಾಡಿ ಜೋರು ಮಾಡಿ ಕುರ್ಚಿಗಿತ್ತದ ಮಷಿನರಿ ಕುರ್ಚಿಯಿಂದ ಇಲ್ಲಿ ಶಿಫ್ಟ್ ಮಾಡಿ ಪ್ರಾರಂಭ ಮಾಡಿದ್ವಿ. ಪ್ರಾರಂಭ ಒಳ್ಳೆ ರೀತಿಯಿಂದ ಮಾಡಿದ್ರು ಅವ್ರು. ಆದ್ರೆ ಆ ವರ್ಷ ಇದೇನು ತಕರ ಇಲ್ಲ, ಆಗ್ಲಿ ಅದು ದೌಡ ಆಗ್ಲಿ, ನಮಗೂ ಅನುಕೂಲ ಆಕೈತೆ ಅನ್ನುವಂಥದ್ದನ್ನ ಅವರು ಹೇಳಿದ್ದಾರೆ. ಮತ್ತು ಆ ಕಡೆ ಮೈಸೂಡಿ ಅವರು, ನನಗೆ ಹೆಚ್ಚು ಮೈಸೂಡಿ ರೈತರು ಕೂಡ ನಾ ಮಾತಾಡಿಲ್ಲ. ಯಾಕಂದ್ರೆ ಅಲ್ಲಿ ಲಕ್ಷ್ಮಣ್ ಸವದಿ ಆಡಳಿತ ಪಕ್ಷದವರದಾರ, ಅವ್ರು ನೋಡ್ತಾರ ನಾವು ಮಾತಾಡಿಲ್ಲ ಜೀವಾಗಿ ಹೇಳ್ಬೇಕಾದ್ರೆ. ಆದ್ರೆ ಈ ಕಡೆ ನಮ್ದು ಏನೈತಿ ಎಲ್ಲ ಮಾತಾಡೀನಿ. ಮೊದಲು ಜಮೀನಿದ್ದಾರು ಚರ್ಚೆ ಮಾಡೀನಿ. ಆಯ್ತಪ್ಪ ನೀವು ಬೇಗನೆ ಮಾಡ್ರಿ, ಮುಗಿಸ್ರಿ ಅದು. ಆ ಜಮೀನನ್ನು ಈಗ ಮೊದಲ ಬಟ್ಟೆ ಅವರ ಖರೀದಿ ಮಾಡಿದ್ದಕ್ಕಾಗಿ ಅವರು ಸಹಿತ ಗೌಡ್ರು ಇಲ್ಲೇ ಅದಾರ. ಅವ್ರನ್ನ ಕರ್ಕೊಂಡು ಹೋಗಿದ್ನಿ ಆಫೀಸ್ 2-3 ಸಲ. ನಮ್ಮ MD ಆಫೀಸ್, ನಮ್ಮ ಸರ್ಕಾರ ಇದ್ದಾಗ MD ಆಫೀಸ್ಗೂ ಸಹಿತ ಹೋಗಿ ಬಂದಿರತಕ್ಕಂಥದ್ದನ್ನ ನಾನು 3-4 ಸಲ MD ಆಫೀಸ್ ಈ ಬ್ರಿಡ್ಜ್ ಸಂಬಂಧನ ಹೋಗೀನಿ. ಮತ್ತು ವೇಣುಗೋಪಾಲ್ಗಂತೂ ಸಾರ್ಕಾಪುರ ಚಿಹ್ನೆ. ಅದ್ರ ಮಧ್ಯದೊಳಗೆ ಏನಾಯ್ತಂದ್ರ ಅದ ಮೊದಲ 30 ಕೋಟಿ ಆಗಿತ್ತು, 25 ಕೋಟಿ ಆಗಿತ್ತು. ಅಟ್ರಾಗ 2019 ಮಹಾಪೂರ್ ಬಂತ, ನೀರು ಬಾಳ ಬಂದಿದ್ದಕ್ಕಾಗಿ ಮತ್ತೆ ಇದು ಮುಳುಗಡೆ ಆಗದೆ ಅಂತ ತಿಳ್ಕೊಂಡು ಮತ್ತೆ 10 ಫೂಟ್ ಹೆಚ್ಚಿಗೆ ಮಾಡಿದ್ರು. 10 ಫೂಟ್ ಹೆಚ್ಚಿಗೆ ಮಾಡಿ 40-45 ಕೋಟಿಗೇನೋ ಆಗ್ಯದ. ಅದಕ್ಕೆ ಇನ್ನೂ ಅಪ್ರೂವಲ್ ಸಿಕ್ಕಿಲ್ಲ. ಏನು ಹೆಚ್ಚುವರಿ ಮಾಡ್ಯಾರಲ್ಲ ಅದಕ್ಕೆ ಸರ್ಕಾರಿ ಅಪ್ರೂವಲ್ ಸಿಕ್ಕಿಲ್ಲ, KRDCL ಅಪ್ರೂವಲ್ ಸಿಕ್ಕದ. ಅದ್ರ ಗೌರ್ಮೆಂಟ್ ಅಪ್ರೂವಲ್ ಮಾಡಿ ಕೊಡ್ಬೇಕಲ್ಲ ದುಡ್ಡ. ಮತ್ತು ನಮ್ಮ PWD ಮಂತ್ರಿಗಳು ನಿನ್ನೆ ಹೇಳ್ಯಾರಂದ್ರ, ನಿನ್ನೆ ಏನ್ ನನ್ನ ಮುಂದೆ ಮಾತಾಡ್ಯಾರಂದ್ರ, ಆ ನಿಗಮದಾಗ ಸಾಕಷ್ಟು ದುಡ್ಡು ಅದರಿ, ದುಡ್ಡು ಇದ್ದವ್ರು ಕೆಲಸ ಮಾಡಂಗಿಲ್ಲ, ದುಡ್ಡು ಇಲ್ದವ್ರು ಕೆಲಸ ಮಾಡಂಗಿಲ್ಲ, ಅವರ ಬೇಸರ ವ್ಯಕ್ತಪಡಿಸ್ಕೊಂಡ್ರು ಜಾರಕಿಹೊಳಿ ಅವರು.
ಯಾಕಂದ್ರೆ ಮಾಡಬೇಕನ್ನುವಂತ ಅಪೇಕ್ಷೆ ಅವ್ರಿಗೆ ಐತಿ ಮತ್ತು ಯಾರನ್ನೂ ಮಾಡಾಗಿಲ್ಲ. ಹಿಂಗಾಗಿ ಇನ್ನು 2 ಪಿಲ್ಲರ್ಗಳು ಪಾಯ ಮಟ್ಟಕ್ಕೆ ಉಳ್ದವ. ಆ ಕಡೆ ಅತನಿ ಸೈಡ್ ಉಳ್ದವ, ನಮ್ಮ ಸೈಡ್ ಎಲ್ಲ ಮುಖ್ಯಾರ. ಮತ್ತು ಇನ್ನೊಂದು ಹೇಳ್ತೇನೆ ನಿಮಗೆ, ಈ ಸರ್ಕಾರದ ಕೆಲಸಗಳು, ಈ ಸರ್ಕಾರ ಬದಲಾವಣೆ ಆದ ನಂತರ ಸ್ವಲ್ಪ ವ್ಯತ್ಯಾಸಗಳಾಗಿರ್ತಾವ. ಬರೀ ಏನಾರೇ ಒಂದು ಕೆಲವು ಮಂದಿ ಸಂಬಂಧ ಇಲ್ಲವರು ಸಹಿತ ನಾ ಮಾಡಿಸ್ತೀನಿ ಅನ್ನುವಂಥವ್ರು ಇಲ್ಲಿ ತನಕ ಯಾಕೆ ಕೂತ್ರೋ ಗೊತ್ತಿಲ್ಲ ನಮಗೆ. ಅವ್ರ್ಯಾರು ಮಾಡಿಸ್ಲಿ ಅಂತ ನಾವು ಸಹಿತ ಸ್ವಲ್ಪ ನಾವೇನ ಬಿಟ್ಟಿಲ್ಲ. ನಮಗೂ ರೊಕ್ಕವಿ ಜನರಿಗೆ ಎಷ್ಟು ಕಳಕಳಿ ಅದ, ನನಗೂ ಅಟ್ಟ ಕಳಕಳಿ ಅದ. ಯಾಕಂದ್ರೆ ನನ್ನ ಕ್ಷೇತ್ರದ ಜನರಿಗೆ ಅತನಿ ಸಂಪರ್ಕ, ಸಾಂಗ್ಲಿ ಸಂಪರ್ಕ, ಆ ಕಡೆ ಪಂಡ್ರಪುರ ಎಲ್ಲ ಕಡೆ ಹೋಗ್ಲಿಕ್ಕೂ ಸಹಿತ ಅನುಕೂಲತೆಗಳಾಗ್ತಾವ. ನಮ್ಗೆ ಆಗ್ತದ. ನಾವು ಹಿಂಗ್ ಸುತ್ತರಿಗೆ ಹೋಗ್ಬೇಕು, ಇಲ್ಲಿಗೆ ಈ ಕಡೆ ಹೋಗ್ಬೇಕು. ಹಿಂಗ್ ಹೋಗಿ ಅತನಿ ಮೇಲೆ ಅದು ಹಿಂಗ್ ಹೋಗ್ತೀವಿ. ಇದು ನಮಗೆ ಅರ್ಥ ಆಗ್ತದ. ಅದರಿಂದ ಒಟ್ಟಾರೆಯಾಗಿ ರೊಕ್ಕವಿ ಅಭಿವೃದ್ಧಿ ದೃಷ್ಟಿಯಿಂದ 100% ಈ ಸೇತುವೆ ಬೇಗನೆ ಆಗುವುದು ಬಹಳ ಅವಶ್ಯಕತೆ ಅದ. ಮತ್ತ ಮೊನ್ನೆ ಇದೆಲ್ಲ ಚರ್ಚೆ ನಡೆದೋದ್ನ್ಯಾಗ ಹೌಸ್ನ್ಯಾಗೂ ಸಹಿತ ನಾನು MD ಅವರು ಬಂದ್ರು. ನಾನು MD ಅವ್ರಿಗೂ 2-3 ಸಲ ಮಾತಾಡಿದ್ದೆ. ನೀವು ಎಲ್ಲಿ ಹೋಗಬೇಡ್ರಿ, ನೇರವಾಗಿ ಹೋರಾಟದ ವೇದಿಕೆಗೆ ಹೋಗ್ರಿ. ಅವ್ರು ಕರ್ಕೊಂಡು ಸ್ಪಾಟ್ ವಿಸಿಟ್ ಮಾಡಿ ಏನೇನ ಕೆಲಸ ಕಾರ್ಯಗಳ ವಿಳಂಬ ಆಗ್ಯಾವ ಅದ್ರ ಬಗ್ಗೆ ಸವಿಸ್ತಾರವಾಗಿ ಮನವರಿಕೆ ಮಾಡಿಕೊಟ್ಟು ಬರ್ರಿ ಅಂತ ನಾನು ಮಾತಾಡಿನಿ ಅವ್ರಿಗೆ. ಯಾಕಂದ್ರೆ ನನಗೆ ಬರೋದು ಆಗ್ಲಿಲ್ಲ. ಅಲ್ಲಿ ಬಿಲ್ಗಳಿಗೆ ಅದು ಇದ್ದು ಬಹಳಷ್ಟು ಹೋಗಬೇಡ ಅಂದ್ರು. ಹೀಗಾಗಿ ನಾನು ದರ್ಯಾಪ ಅವ್ರಿಗೆ ಫೋನ್ ಮಾಡಿದ್ರು. ಅವ್ರಿಗೆ ಹೇಳಿದ್ದೀನಿ ನಾನು ಶುಕ್ರವಾರ ಸಾಯಂಕಾಲ ಬರ್ತೀನಂತ ಹೇಳಿದ್ದೀನಿ ನಾನು ನಿಜವಾಗಿ. ಮತ್ತು ಅಲ್ಲಿ ನಿನ್ನೆ ನಾನು ನಮ್ಮ PWD ಮಂತ್ರಿಗಳಾಗಿರ್ತಕ್ಕಂಥ ಜಾರಕಿಹೊಳಿ ಅವ್ರನ್ನ ಭೇಟಿ ಆದಾಗ ಅವರು ಹೇಳಿದರು, ಇಲ್ಲ MD ಅವ್ರನ್ನ ಕಳಿಸಿ ನಾನ ಹೇಳಿ ಮತ್ತ ನೀವು ಬರ್ರಿ MD ಅವ್ರ ಅಧಿಕಾರಿಗಳಾಗ್ತಾವ. ಹೆಂಗಿದ್ರು ಒಟ್ಟಾರೆ ನಿರ್ಣಯ ತಗೊಳಕ್ ಆಗುದಿಲ್ಲ. ಒಂದು ಡಿಸಿಷನ್ ತಗೋಬೇಕಾದ್ರೆ ನೀವು ಮಂತ್ರಿಗಳಾಗಿದ್ರೆ ಚಲೋ ಆಕತಿ, ನೀವು ಬರ್ರಿ ಅಂತ ನಾನು ವಿನಂತಿ ಮಾಡ್ಕೊಂಡಿದ್ದೆ. ಅವರು ಸಹಿತ ಸ್ಪಂದನೆ ಮಾಡಿದ್ರು. ಇಲ್ಲ ಶನಿವಾರ ದಿನ ಹೋಗೋಣ ಅಂತ ಹೇಳಿದ್ರು. ಆಯ್ತಾ, ಯಾವ ಟೈಮ್ ಅಂತ ನಾ ಆಗ ಕೇಳಿದ್ದೀನಿ. ಟೈಮ್ ಇವತ್ತು ಕೊಡ್ತೀನಿ ಅಂತ ಹೇಳಿದ್ರು. ಅದ್ರ ಅಕಸ್ಮಾತ್ ಮತ್ತೆ ಭೇಟಿ ಆದ್ನಿ ಇವತ್ತ. ಅವ್ರೇನ್ ಹೇಳಿದ್ರು, ಇಲ್ಲ ನನ್ನ ಕ್ಷೇತ್ರಕ್ಕೆ ಮುಖ್ಯಮಂತ್ರಿ ಬರಾವರ್ದಾರ ಕಾರ್ಯಕ್ರಮ ಐತಿ, ಅನಿವಾರ್ಯವಾಗಿ ನಂದು ಕ್ಯಾನ್ಸಲ್ ಆಗ್ಯದ. ನಾನು ಬದ್ಲಿ ನಾ ತಿಮ್ಮಾಪುರ ಅವ್ರಿಗೆ ಮಾತಾಡೀನಿ, ನೀವು ಹೋಗಿ ಮಾತು ಕೊಟ್ಟು ಬರ್ರಿ, ನಾನೆಲ್ಲ ಈಡೇರಿಸ್ತೀನಿ ಅಂತ ಹೇಳಿದ್ದೀನಿ. ಬರಾಕ್ ಫೋನ್ ಹಚ್ಚಿ ತಿಮ್ಮಾಪುರ ಅವ್ರಿಗೆ ಮಾತಾಡಿದ್ನಿ. ಅವ್ರೇನ್ ಹೇಳಿದ್ರು, ನಾಳೆ ಎಲ್ಲೋ ಟೈಮ್ ಕೊಟ್ಟ ನಾನು ನಾಳೆ ಆಗೋದಿಲ್ಲ, ನಾಡ್ದು ಬರ್ತೀನಂತ ಅವ್ರು ಹೇಳಿ. ಇಷ್ಟೆಲ್ಲ ಮಾತುಕತೆ ನಾವು ನಿರಂತರವಾಗಿ ಎಲ್ಲೆಲ್ಲಿ ಮಾತನಾಡಬೇಕಾದ್ರೆ ಚರ್ಚೆ ಒಳಗನ ನಾನು ಸಹಿತ ಅದೀನಿ. ಅದನ್ನ ಕೆಲವೊಂದು ಹಿಂಗ ಅವ್ರಿಗೆ ಕೆಲವೊಂದು ಎಲ್ಲರಿಗೇನಾಗೈತಿ, ಪಕ್ಷ ಪಂಗಡ ನಾವು ಹಿಂದಿರ್ತೀವಿ, ನಾಳೆ ಇರಂಗಿಲ್ಲ. ಮಾತಾಡಿದವ್ರು ಇರ್ತಾರ, ನಾಳೆ ಇರಂಗಿಲ್ಲ. ಅದರ ಬ್ರಿಡ್ಜ್ ಆಗೋದು ನಗರದ ಅಭಿವೃದ್ಧಿ ದೃಷ್ಟಿಯಿಂದ ಅತ್ಯವಶ್ಯದ. ನಾವು ಏನಾರೇ ಮಾತಾಡಿ ಬ್ರಿಡ್ಜಿಗೆ ತೊಂದರೆ ಆಗಬಾರ್ದು. ನಮ್ಮ ರಾಜಕಾರಣ ಸ್ವಾರ್ಥಕ್ಕ ಬ್ರಿಡ್ಜಿಗೆ ಎಡವಟ್ಟಾಗಬಾರ್ದು. ಆ ಕಾರಣಕ್ಕಾಗಿ ನಾವು ಯಾವುದೇ ನಾವೇನು ಸಣ್ಣವರು, ನಮ್ಗೆ ಸ್ಟೇಟಸ್ ಏನಿಲ್ಲ, ಎಲ್ಲಿ ಮಾತಾಡಲಿ ಹೋಗ್ಲಾಗ್ತಾ ಇರಲಿಲ್ಲ. ಯಾಕಂದ್ರ ಈ ಸರ್ಕಾರ ಅವ್ರಲ್ಲಿದ್ದ ಕಾರಣಕ್ಕಾಗಿ ನಾವೇನಾರೇ ಅವ್ರ ಮುಂದೆ ಹೋಗಿ ನಿಂದಿರ್ಬೇಕಲ್ಲ, ನಾವೇನು ಡಿಸಿಷನ್ ತಗೊಳಕ್ ಆಗುದಿಲ್ಲ. ಆದ್ರೂ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರ ಬದಲೇ ನಾವು ವಿನಂತಿ ಮಾಡ್ಕೊಂಡೀನಿ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.